ತಮಿಳುನಾಡಿನ ರಾಜಕಾರಣದ ಒಂದು ಏನು ಸದ್ಯದ ಪರಿಸ್ಥಿತಿಯನ್ನು ನೋಡಿದಾಗ ಅಣ್ಣಾಮಲೈ ಅವರು ಹೇಳ ಹೆಸರಿಲ್ಲದಂತಾಗಿದ್ರು. ಆದರೆ ಈಗ ಅಣ್ಣಾಮಲೈ ಅವರು ಹೊಸ ಅವತಾರದಲ್ಲಿ ಮತ್ತೆ ಕಮ್ ಬ್ಯಾಕ್ ಮಾಡ್ತಾರಾ ಅನ್ನೋ ಮಾಹಿತಿಗಳು ಪ್ರಶ್ನೆಗಳು ಈಗ ಎದುರಾಗ್ತಾ ಇರುವಂಥದ್ದು. ತಮಿಳುನಾಡಿನಲ್ಲಿ ಸಿಂಗಂ ಅವರು ಸಂಚಲನ ಹುಟ್ಟಾಕ್ತಾ ಇದ್ದಾರೆ. ಸಿಎಂ ದಳಪತಿ ವಿಜಯ್ ಬಳಿಕ ಈಗ ಅವರೂ ಕೂಡ ಅಣ್ಣಾಮಲೈ ಅವರು ಕೂಡ ಸಂಚಲನ ಹುಟ್ಟಾಕ್ತಾರ. ದ್ರಾವಿಡ ನೆಲದಲ್ಲಿ ಅಸ್ತಿತ್ವಕ್ಕೆ ಹೊಸ ಪಕ್ಷ ಏನಾದರೂ ಬರುತ್ತಾ? ತಮಿಳುನಾಡಿನಲ್ಲಿ ಮತ್ತೆ ಶುರುವಾಯಿತು ಅಣ್ಣಾಮೇನಿಯಾ. ತನ್ನ ಕೈ ಹಿಡಿಯದ ಕೇಸರಿಗೆ ಟಕ್ಕರ್ ಕೊಡ್ತಾರ ಸಿಂಗಂ. ಸಿದ್ಧಾಂತಕ್ಕಾಗಿ IPS ಅನ್ನ ಬಿಟ್ಟಿದ್ರು ಅಣ್ಣಾಮಲೈ ಅವರು. ಹೊಸ ರಾಜಕೀಯ ದಾಳವನ್ನೇ ಉರುಳಿಸೋದಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ಪೆರಿಯಾರ್ ನಾಡಲ್ಲಿ ಹಿಂದುತ್ವದ ಬೆಳೆ ತೆಗೆಯುವಲ್ಲಿ ವಿಫಲವಾದ್ರು. ಪ್ರಯೋಗ ಕೂಡ ಮಾಡ್ತು RSS ಜೊತೆಗೆ ಬಿಜೆಪಿ. ಅಣ್ಣಾಮಲೈ ಅವರನ್ನ ಅಲ್ಲಿ ಪ್ರಯೋಗ ಮಾಡಬೇಕು, ಈ ಮೂಲಕವಾಗಿ ಬಿಜೆಪಿ ಪಕ್ಷವನ್ನ ನೆಲೆಯೂರಿಸಬೇಕು ಅಂತ ಸಾಕಷ್ಟು ಪ್ರಯತ್ನ ಮಾಡಿದ್ರು. ಅವರನ್ನ ಮುನ್ನೆಲೆಗೆ ತರೋದಕ್ಕೆ ಪ್ರಯತ್ನ ಮಾಡಿದ್ರು. ಬಹಳಷ್ಟು ಹೈ ಡ್ರಾಮಾಗಳು ಕೂಡ ಆದವು. ಅದರಲ್ಲೂ ಅಣ್ಣಾಮಲೈ ಅವರು ನಿರಂತರವಾಗಿ ಅಲ್ಲಿ ನೆಲೆಯೂರೋದಕ್ಕೆ ಒಬ್ಬ ಜನಪರ ನಾಯಕನಾಗಿ ಹೊರಹೊಮ್ಮೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅದು ವಿಫಲವಾಯಿತು. ಈಗ ಮೈತ್ರಿ ಅಧಿಕಾರಕ್ಕಾಗಿ ಅಣ್ಣಾಮಲೈ ಅವರನ್ನೇ ಬಿಜೆಪಿ ಬಲಿ ಕೊಡ್ತಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಇನ್ನು ದ್ರಾವಿಡ ನೆಲದಲ್ಲಿ ಬಿಜೆಪಿಗೆ ಢಬಢಬ ಶುರುವಾಗಿದೆ. ಈಗ ತಮಿಳುನಾಡಲ್ಲಿ ಅಣ್ಣಾಮಲೈ ಹೊಸ ಪಕ್ಷದ ಹಲ್ಚಲ್ಗಳು ಎದ್ದು ಬರ್ತಾ ಇದೆ. ಈಗ ಚುನಾವಣೆಯಲ್ಲೂ ಕೂಡ ಟಿಕೆಟ್ ನೀಡದೆ ಬಿಜೆಪಿ ಮೂಲೆ ಗುಂಪು ಮಾಡಿತ್ತು. AIADMK ಜೊತೆ ಮೈತ್ರಿಗಾಗಿ ಅಣ್ಣಾಮಲೈ ಅವರನ್ನ ಕಡೆಗಣಿಸಲಾಗಿತ್ತು. ಅಣ್ಣಾಮಲೈ ಅವರನ್ನ ತೆರೆಮರೆಗೆ ಸರಿಸುವಂತಹ ಒಂದು ಕಸರತ್ತನ್ನು ಕೂಡ ಮಾಡ್ತಾ ಇತ್ತು. ಆದ್ರೆ ಈಗ ಅಣ್ಣಾಮಲೈ ಅವರು ಶಾಕ್ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಚುನಾವಣೆಯಲ್ಲಿ ಟಿಕೆಟ್ ಸಿಗಲಿಲ್ಲ ಈ ಬಾರಿ. AIADMK ಜೊತೆ ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಅಣ್ಣಾಮಲೈ ಅವರು ಅವರನ್ನ ನಿರ್ಲಕ್ಷ್ಯ ಮಾಡಲಾಯಿತು. ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ರು ಅಣ್ಣಾಮಲೈ ಅವರು. ಇದೀಗ ಬಿಜೆಪಿ ತೊರೆಯೋದಕ್ಕೆ ಮಾಜಿ IPS ಆಫೀಸರ್ ಏನಾದರೂ ಮುಂದಾಗ್ತಾ ಇದ್ದಾರಾ? ಸಮಾನ ಮನಸ್ಕರನ್ನ ಒಗ್ಗೂಡಿಸಿ ಸ್ವಯಂ ಸೇವಕರ ಪಡೆಯನ್ನೇ ರಚನೆ ಮಾಡ್ತಾ ಇದ್ದಾರಂತೆ. ಮಕ್ಕಳ ಶಕ್ತಿ ಇಯಕ್ಕಂ ಜನಶಕ್ತಿ ಚಳವಳಿ ಎಂಬ ಒಂದು ಹೊಸ ಸಂಘಟನೆ ಅಸ್ತಿತ್ವಕ್ಕೆ ಬರ್ತಾ ಇದೆ. ಈಗ ಮೋದಿ ಸರ್ಕಾರದ ಕೆಲವು ನೀತಿಗಳಿಗೆ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಸಹೋದ್ಯೋಗಿ ಸಾಹಿಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಾಹಿಲ್, ಅಣ್ಣಾಮಲೈ ಅವರು ಕಮ್ ಬ್ಯಾಕ್ ಮಾಡ್ತಾರೆ ಅನ್ನೋ ಮಾತುಗಳು ಕೇಳ ಬರ್ತಾ ಇದೆ. ಜೊತೆಗೆ ಬಿಜೆಪಿ ಪಕ್ಷವನ್ನು ತೊರೆಯಬಹುದು ಅನ್ನೋ ಮಾತುಗಳು ಕೂಡ ಚರ್ಚೆಗೀಡಾಗ್ತಾ ಇದೆ. ಈ ಹಿಂದೆ ನಾವು ನೋಡಿದಾಗ ಬಿಜೆಪಿ ಒಂದೆರಡು ಸೀಟ್ಗಳನ್ನು ಮಾತ್ರ ಗೆಲ್ತಾ ಇತ್ತು, ಅದು ಕೂಡ ಅಣ್ಣಾಮಲೈ ಅವರ ಪ್ರಭಾವದಿಂದ. ಹೀಗಾಗಿ ಇಡೀ ತಮಿಳುನಾಡಿನಲ್ಲಿ ಕೈ ತೊಳೆದು ಎದ್ದು ಬರುವಂತಹ ಪರಿಸ್ಥಿತಿ ಬಿಜೆಪಿಗೆ ಎದುರಾಗುತ್ತಾ ಹೇಗೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ತಮಿಳುನಾಡು ರಾಜಕಾರಣದಲ್ಲಿ ತೆಳುವಾಗಿ ಪೊಲಿಟಿಕಲ್ ಚರ್ಚೆ ಈಗ ಮುನ್ನೆಲೆಗೆ ಬಂದಿರುವಂತಹದ್ದು. ಎಲ್ಲೋ ಒಂದು ಕಡೆ AIADMK ಮತ್ತು ಬಿಜೆಪಿ ನಡುವಿನ ಮೈತ್ರಿ ಅಣ್ಣಾಮಲೈ ಅವರಿಗೆ ತೀವ್ರ ಅಸಮಾಧಾನವನ್ನ ಉಂಟು ಮಾಡಿತ್ತು. ಆ ಸಂದರ್ಭದಲ್ಲಿ ಬಿಜೆಪಿಯ ಜೊತೆ ಔಪಚಾರಿಕವಾಗಿ ಹೇಳ್ಕೊಂಡಿದ್ರು, AIADMKಯ ಸಿದ್ಧಾಂತದ ಜೊತೆ ಯಾವತ್ತಿಗೂ ಕೂಡ ಹೋಲಿಕೆ ಮಾಡ್ಕೋಬಾರದು, ಬಿಜೆಪಿ ಸ್ವತಂತ್ರವಾಗಿ ಏನು ಸ್ಪರ್ಧೆ ಮಾಡಬೇಕು ಅಥವಾ ಸ್ವತಂತ್ರವಾಗಿ ನಿರ್ಧಾರವನ್ನ ತೆಗೆದುಕೊಳ್ಬೇಕು. ಆದ್ರೆ ಬಿಜೆಪಿ ಎಲ್ಲೋ ಒಂದು ಕಡೆ ಅಣ್ಣಾಮಲೈರನ್ನ ಸೈಟ್ ಲೈನ್ ಮಾಡಿ AIADMK ಜೊತೆ ಮೈತ್ರಿಯನ್ನ ಮಾಡ್ಕೊಳ್ತು. ಆ ಸಂದರ್ಭದಲ್ಲೇ ಒಂದು ತಾತ್ಕಾಲಿಕವಾದ ಸಂಬಂಧವನ್ನ ಅಣ್ಣಾಮಲೈ ಕಳೆದುಕೊಳ್ತಾರೆ. ಇನ್ನು ಆದಂತಹ ಬೇರೆ ಬೇರೆ ಬೆಳವಣಿಗೆಗಳು, ಎಲ್ಲ ಒಂದು ಕಡೆ ಅಣ್ಣಾಮಲೈ ಬಿಜೆಪಿ ನನ್ನನ್ನ ಸರಿಯಾಗಿ ಬಳಸಿಕೊಳ್ತಾ ಇಲ್ಲ ಅನ್ನುವಂತಹ ಒಂದು ವಾಸ್ತವ ಅಣ್ಣಾಮಲೈಗೆ ಅರ್ಥ ಆದಂತೆ ಕಾಣ್ತಾ ಇದೆ. ಇನ್ನು ಅಲ್ಲಿನ ಸ್ಥಳೀಯ ಬಿಜೆಪಿ ನಾಯಕರು ಕೂಡ ಅಣ್ಣಾಮಲೈರನ್ನ ಒಂದು ತರಹದ ಸಾಮಾಜಿಕ ಅಪಮಾನ ಮಾಡುವಂತಹದ್ದು, ಜೊತೆಗೆ ಬೇರೆ ಬೇರೆ ಸಭೆ ಕಾರ್ಯಕ್ರಮಗಳಿಗೂ ಕೂಡ ಅಣ್ಣಾಮಲೈರನ್ನ ಕರೆಯದೇ ಇರ್ತಕ್ಕಂತಹದ್ದು, ಇವೆಲ್ಲ ಇನ್ಸಲ್ಟ್ ಗಳನ್ನ ಅನುಭವಿಸಿದಂತ ಅಣ್ಣಾಮಲೈ ಒಂದು ಸಣ್ಣ ಅಂತರವನ್ನ ನೋಡಿ, ಬಿಜೆಪಿ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಜವಾಬ್ದಾರಿ ಕೊಡುತ್ತೆ ಅಂತವೂ ಕೂಡ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿತ್ತು. ಅಣ್ಣಾಮಲೈಗೆ ನಿರೀಕ್ಷಿತ ಜವಾಬ್ದಾರಿಯನ್ನು ಕೂಡ ಕೊಡಲಾಗ್ಲಿಲ್ಲ ಬಿಜೆಪಿ. ಸೊ ಇದರಿಂದಲೂ ಕೂಡ ನೊಂದಿರ್ತಕ್ಕಂತಹ ಅಣ್ಣಾಮಲೈ ಈಗ ನೋಡಿ, ಎಲ್ಲೂ ಕೂಡ ಅವರು ಪ್ರತ್ಯೇಕವಾಗಿ ನಾನು ಪಕ್ಷ ಮಾಡ್ತೀನಿ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿಲ್ಲ. ಬದಲಾಗಿ ಜನಾಂದೋಲನ, ಜನಾಭಿಯಾನ ಈ ತರಹದ ಪದಪ್ರಯೋಗವನ್ನ ಮಾಡ್ತಾ ಇರುವಂತಹದ್ದು. ಇದು ಎಲ್ಲೋ ಒಂದು ಕಡೆ ಹೊಸದಾಗಿ ಇವರು ಪಕ್ಷ ಕಟ್ಟಬಹುದು, ಅದರ ಸುಳಿವನ್ನ ಕೊಡ್ತಾ ಇದ್ದಾರೆ ಎನ್ನುವಂತಹ ಚರ್ಚೆಗೆ ಕಾರಣವಾಗಿದೆ. ಸಂತೋಷ್, ಧನ್ಯವಾದಗಳು ಸಾಹಿಲ್ ನಿಮ್ಮೆಲ್ಲ ಮಾಹಿತಿಗೆ.